ಆ ದೇವಾಲಯದ ದೇವರ ಪ್ರಾಂಗಣದ ಎದುರುಗಡೆನೇ ಶಾಸನ ಇದೆ, ಅದು ಮಾಧವರಸನಿಗೆ ಸಂಬಂಧಪಟ್ಟಿದ್ದು. ಗೋವಾ ಎಲ್ಲ ರೂಲ್ ಮಾಡಿದ್ದಕ್ಕೆ, ಗೋವಾನ ವಿದೇಶಿಗರಿಂದ ವಾಪಸ್ ತೊಗೊಂಡಿದ್ದಕ್ಕೆ ಅಥವಾ ಅದನ್ನು ಗೆದ್ದಿದ್ದಕ್ಕೆ ಎಲ್ಲ ದಾಖಲೆಗಳಿದ್ದಾವೆ. ಮತ್ತು ನೀರಾವರಿ ಏನು ವಿಜಯನಗರದಲ್ಲಿ ಆಗಿದೆಯಲ್ಲ, ರಾಣಿಯರು ಸ್ನಾನ ಮಾಡೋ ಗೃಹ ಅಂತ, ಅದು ಮೂಲತಃ ತಲಕಾಡಿನ ತಂತ್ರಜ್ಞಾನ. ಅದನ್ನು ಮಾಧವ ಬಹುಶಃ ಅಲ್ಲೋಗಿ ಜಾರಿಗೆ ತಂದಿರ್ತಾನೆ. ಸೊ ಹೀಗಾಗಿ 14ನೇ ಶತಮಾನದ ನೀರಾವರಿ ತಜ್ಞರು ನಮ್ಮ ರಾಜ್ಯದಲ್ಲಿದ್ದರು. ಅದು ಮಾಧವ ಮಂತ್ರಿ. ಎಸ್. ಈಗ ಬ್ಯಾಕ್ ಟು KRS ಡ್ಯಾಮ್ ಸರ್. KRS 3 ಕೋಟಿ ಆದಾಯ, 3 ವರ್ಷದ ಆದಾಯ ಬೇಕು ಅಂದಾಗ ಬ್ಯಾನರ್ಜಿ ಅದನ್ನು ತಿರಸ್ಕರಿಸ್ಬಿಡ್ತಾರೆ. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಬೇಜಾರಾಗ್ಬಿಡುತ್ತೆ. ಇಲ್ಲ, ಯಾವುದೋ ಒಂದು ದುಡ್ಡು ಬಂದಿತ್ತು ಬೆಂಗಳೂರಿನಿಂದ, ಬ್ರಿಟಿಷ್ ಸರ್ಕಾರ ಅರಿಯಸ್ ಕೊಟ್ಟಿದ್ರು, ನಾನು ಡ್ಯಾಮ್ ಕಟ್ಟಬೇಕು ಅಂತಿದ್ದೆ, ಇಲ್ಲಿ ನೋಡಿದ್ರೆ ಈ ರೀತಿ ಆಗ್ಬಿಡ್ತಲ್ಲ, ಏನು ಮಾಡೋದು ಅಂತ ಅಸಹಾಯಕರಾಗ್ಬಿಡ್ತಾರೆ. ಆಗ ಅವರ ಚಲನವಲನವನ್ನು ಅವ್ರ ತಾಯಿ ಮತ್ತು ಪತ್ನಿ ಗಮನಿಸ್ತಾರೆ. ಅವರ ತಾಯಿ ಕೆಂಪನಂಜಮ್ಮಣ್ಣಿಯವರು, ವಯೋವೃದ್ಧೆ ಮಹಾಮಾತೃಶ್ರೀ ಅಂತ ನಾವು ಸಾಂಪ್ರದಾಯಿಕವಾಗಿ ಕರೆಯುವಂಥದ್ದು. ಅವರ ಪತ್ನಿ ಮಹಾರಾಣಿ ಪ್ರತಾಪ್ ಕುಮಾರಿ ಅಂತ. ಮಹಾರಾಣಿ ಪ್ರತಾಪ್ ಕುಮಾರಿಯವರು ಕೂಡ ಗುಜರಾತಿನ ಕಾತೆವಾಡದವರು, ಅಲ್ಲಿನ ಒಂದು ರಾಜಮಂತಂದವರು. ಇವರು ಮದುವೆ ಆಗಿರ್ತಾರೆ, ಇಲ್ಲಿ ಬಂದಿರ್ತಾರೆ ಅವರು. ಸೊ ಅತ್ತೆ ಮತ್ತು ಸೊಸೆ ಇಬ್ಬರು ಮಾತಾಡಿಕೊಂಡು, ಇಲ್ಲ ಮಹಾರಾಜರಿಗೇನೋ ಬೇಜಾರಲ್ಲಿದ್ದಾರೆ, ಯಾಕೆ ಏನು ಅಂತ ವಿಷಯ ಗೊತ್ತಾದ ಮೇಲೆ, ನಮ್ಮ ಹತ್ರ ಅಷ್ಟೊಂದು ಆಭರಣ ಇದೆ, ಅದು ಇಟ್ಕೊಂಡು ನಾವೇನು ಮಾಡೋಣ, ಅದನ್ನು ಕೊಟ್ಬೋಣ ಅಂತ ತ್ಯಾಗ ಮಾಡ್ತಾರೆ. ಇಲ್ಲಿ ನೋಡಿ, ಕರ್ನಾಟಕದ ಮಣ್ಣಿನ ಹೆಣ್ಣು ಮಕ್ಕಳ ತ್ಯಾಗ, ಮೈಸೂರು ಮಹಾರಾಣಿಯರ ತ್ಯಾಗ, ಈ ನೆಲಕ್ಕೋಸ್ಕರ ಏನಾದರೂ ದುಡಿಬೇಕು ಅಂತೇಳಿ ಯದುವಂಶದ ಈ ಕುಡಿಗಳು ಮಾಡಿರೋ ತ್ಯಾಗ, ಇವನ್ನು ನಾವು ಎಷ್ಟು ಹೇಳಿದ್ರು ಎಷ್ಟು ಹೊಗಳಿದ್ರೂ ಸಾಲದು. ಅಲ್ಲಿ ಅವರು ಒಡವೆಗಳನ್ನು ಕೊಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಹಾಯವನ್ನು ಮಾಡ್ತಾರೆ. ಅವರು ಆ ಒಡವೆಗಳು ಜೊತೆಗೆ ಬಹುಶಃ ಅದ್ರ ಜೊತೆಗೆ ತಮ್ಮ ಒಡವೆನೂ ಹಾಕಿರ್ತಾರೆ. ಯಾಕೆಂದರೆ ಹೆಂಡತಿ ತಾಯಿನೇ ಕೊಟ್ಟ ಮೇಲೆ ನಂದು ಯಾವುದು ಅಂತೇಳಿ ಅವರು ಅದನ್ನು ಹಾಕಿರ್ತಾರೆ. ಇನ್ನು ಬೇರೆ ಬೇರೆ ರೀತಿಯ ಹಣಕಾಸು ಎಲ್ಲ ಇದು ಮಾಡಿ ಆ ಒಡವೆಗಳನ್ನೆಲ್ಲ ಬಾಂಬೆನಲ್ಲಿ ಮಾರಾಟ ಮಾಡಿಸಿ ಅಲ್ಲಿ ಬಂದಂಥ ದುಡ್ಡಿನಿಂದ ಮತ್ತು ಅದಕ್ಕೆ ಇನ್ನಷ್ಟು ದುಡ್ಡನ್ನು ಸೇರಿಸಿ ಈ ಅಣೆಕಟ್ಟೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿ. ಅಲ್ಲಿಗೆ ಒಂದು ಕಲ್ಪನೆ ಮಾಡ್ಕೋಬೋದು ಸರ್ ನಾವು, 3 ವರ್ಷದ ಆದಾಯ ಬರುವಷ್ಟು ಚಿನ್ನಾಭರಣ ಅವ್ರ ಹತ್ರ ಇತ್ತು. ಕಾರಣ ಏನು ಅಂದರೆ, ಶ್ರೀಮಂತ ರಾಜ್ಯ ಅಷ್ಟೊತ್ತಿಗೆ ಆಗಲೇ ಆಗೋಗಿತ್ತು. ನಮ್ಮ ಮೈಸೂರು ಇದೆಯಲ್ಲ, ಇದು ಯಾವತ್ತೂ ಕೂಡ ಬಡ ರಾಜ್ಯ ಆಗಿರಲಿಲ್ಲ, ಆ ಪ್ರಮಾಣದಲ್ಲಿತ್ತು. ಬೇರೆ ರಾಜ್ಯಗಳು ಅದನ್ನು ಸ್ವಂತಕ್ಕೆ ಬಳಸ್ಕೊಂಡ್ರು, ಮೋಜು ಜೀವನ ಮಾಡೋದಕ್ಕೆ ಬಳಸ್ಕೊಂಡ್ರು. ಇವರು ಅದಕ್ಕೆ ಬಳಸ್ಕೊಳ್ಳಲಿಲ್ಲ, ಈ ನಾಡಿಗೋಸ್ಕರ ಜನರ ಹಿತಕ್ಕೆ ನಾಡಿಗೆ ಬಳಸಿದ್ರು. ಅಲ್ಲಿಗೆ ನಾವು ಪ್ರತಿನಿತ್ಯ ನೆನೆಸ್ಬೇಕಾಗಿರುವಂಥವ್ರು ಕೆಂಪನಂಜಮ್ಮಣ್ಣಿಯವರು. ಹೇಳ್ತೀನಿ ಯಾರು ಅಂತ. ಪ್ರತಿನಿತ್ಯ ನಾವು ನೆನೆಸ್ಬೇಕಾಗಿರೋದು ಮುಮ್ಮಡಿ ಕೃಷ್ಣರಾಜ ಒಡೆಯರು. ನಮಸ್ಕಾರ. ಅದರಲ್ಲೂ ಕೂಡ ಅವ್ರ ಪಾತ್ರಕ್ಕೆ ತಕ್ಕಂತೆ ನಾನು ಹೇಳ್ತಾ ಇರೋದು, ಒಬ್ರು ಹೆಚ್ಚು ಒಬ್ರು ಕಮ್ಮಿ ಅಂತಲ್ಲ, ಎಲ್ಲರೂ ಒಂದೇನೇ. ಆದರೆ ಅಲ್ಲೊಂದು ಗ್ರೇಡ್ ಮಾಡಿದಾಗ ಒಂದು ರೂಟನ್ನು ಮಾಡಿಕೊಟ್ರು. ಯಾವುದು ನವರತ್ನ ಯೋಜನೆ ಅಂತೇಳಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹಾಕ್ಕೊಟ್ರು. ಅದಕ್ಕೆ ಮೂಲ ಕಾರಣ ಅವರ ದತ್ತು ತಾಯಿ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅಂತ. ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯಿಂದ ಇನ್ನಷ್ಟು ಕ್ರೆಡಿಟು ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಹೋಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಆಮೇಲೆ ನೋಡಿ, ಇದು ವೈಭವೋಪೇತ ದಿನಗಳು ಬರೋದು ಯಾವಾಗ ಅಂದರೆ 1881 10ನೇ ಚಾಮರಾಜ ಒಡೆಯರು. ಜನಪರವಾದಂಥ ಕೆಲಸ, ಪ್ರಗತಿಪರವಾದಂಥ ಕೆಲಸ, ಧಾರ್ಮಿಕವಾದಂಥ ಕೆಲಸ ಏನೇನಿದೆ ಎಲ್ಲ ಕೆಲಸವನ್ನು 10ನೇ ಚಾಮರಾಜ ಒಡೆಯರು ಮಾಡ್ತಾರೆ. ಅವ್ರ ನಂತರ ಅವರ ಪತ್ನಿ ಅದೇ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ದೊಡ್ಡ ಒಂದು ಅಣೆಕಟ್ಟೆಯನ್ನು, ಬಹುಶಃ ಪ್ರಪಂಚದಲ್ಲೇ ಒಬ್ಬ ಮಹಿಳೆ ಈ ವಾಣಿವೀರ ಸಾಗರದಂಥ ಬೃಹತ್ ಅಣೆಕಟ್ಟೆಯನ್ನು ಕಟ್ಟಿರೋದು ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಒಬ್ಬ ಕನ್ನಡದ ಮಹಿಳೆ, ಕನ್ನಡ ನಾಡಿನ ರಾಣಿ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಆ ಡ್ಯಾಮಲ್ಲಿ ಅವ್ರದ್ದೊಂದು ವಿಗ್ರಹ ಇಡಬೇಕು. ಆ ಕೆಲಸ ನಾವು ಮಾಡಿಲ್ಲ, ಮಾಡೋಣ ಮುಂದಿನ ದಿನಗಳಲ್ಲಿ. ಅದು ಡವೇಜರ್ ರಾಣಿ, ವಿಧವಾ ರಾಣಿ ಅಂತ ಕರೀತಾರೆ. ಅವರು ಅದನ್ನು ಕಟ್ಟಿ ಕೆಲಸವನ್ನು ಮುಂದುವರಿಸ್ತಾರೆ. ಅವರಾದ ನಂತರ ಅವ್ರ ಮಗ ಬರ್ತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರು ಆ ಕೆಲಸವನ್ನು ಮುಗಿಸ್ಬಿಟ್ಟು ಇನ್ನೂ ಹಲವಾರು ಡ್ಯಾಮ್ಗಳು ಸಣ್ಣ ಪುಟ್ಟ ಇದನ್ನು ಅವ್ರು ಮಾಡಿದ್ದಾರೆ. ಅದನ್ನು ನಾವು KRS ಅಂತ ತೊಗೊಂಡಾಗ, ಈಗ ಅವ್ನು ಡಿಗ್ರಿ ಮಾಡಿದ್ದಾನೆ ಅಂದರೆ 8ನೇ ಕ್ಲಾಸು 7ನೇ ಕ್ಲಾಸು ಯಾರು ಓದಿದೆಯಾ ಏನು ಅಂತ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಡಿಗ್ರಿ ಅನ್ನೋ. ಹೀಗಾಗಿ ಆ ಮಟ್ಟದ ಕೆಲಸವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದರು. ಆ ಡ್ಯಾಮಿಗೆ ಶಿಲಾನ್ಯಾಸ ಅನ್ನೋದು ಇಲ್ಲ. ಈಗ ಬಂದಿರೋದು ಸಮಸ್ಯೆ, ನಮ್ಮ ರಾಜ್ಯ ಸರ್ಕಾರದ ಡಾಕ್ಟರ್ ಮಾದೇವಪ್ಪ ಅವರು ಮೊನ್ನೆ ಒಂದು ಅದಕ್ಕೆ ಬರೋಣ ಸರ್. ಅದಕ್ಕಿಂತ ಮುಂಚೆ ನಾವೀಗ ಈಗ ನಾವು ಪ್ರತಿನಿತ್ಯ ಈ ಕೆಂಪನಂಜಮ್ಮಣ್ಣಿಯವ್ರನ್ನ ನೆನೆಸ್ಕೋಬೇಕು. ಎಸ್. ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ, ಮುಮ್ಮಡಿ ಕೃಷ್ಣರಾಜ ಒಡೆಯರ್, 10ನೇ ಚಾಮರಾಜ ಒಡೆಯರ್, ಅವರ ಪತ್ನಿ ಕೆಂಪನಂಜಮ್ಮಣ್ಣಿ, ಅವರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪತ್ನಿ ಪ್ರತಾಪ ಕುಮಾರಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಮ್ಮ ಯುವರಾಜ ನರಸಿಂಹರಾಜ ದತ್ತ ಒಡೆಯರ್. ಇಷ್ಟೋ ಜನರನ್ನು ನಾವು ನೆನೆಸ್ಕೊಂಡ್ರೆ, ಇವರ ಕೊಡುಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಮೈಸೂರನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಅಪಾರವಾಗಿ ಶ್ರಮಿಸಿದ್ದಾರೆ. ಇವರೆಲ್ಲರನ್ನೂ ಕೂಡ ನಾವು ನೆನೆಸ್ಕೋಬೇಕು. ಅದರಲ್ಲಿ ಪ್ರಮುಖವಾಗಿ ನಮಗೆ ಕಾಣೋದೇ 10ನೇ ಚಾಮರಾಜ ಒಡೆಯರು. ಎಸ್. ಈಗ ಕಾಂಟ್ರವರ್ಸಿ ವಿಚಾರಕ್ಕೆ ಬರ್ತೀನಿ ಸರ್. ಈ KRS ಡ್ಯಾಮ್ ಹೆಂಗೆ ಕಟ್ಟಿದ್ರು, ಅದಕ್ಕೆ ಅರಸರ ಶ್ರಮ ಮತ್ತು ತ್ಯಾಗ ಎಂಥದ್ದು ಅನ್ನುವಂಥ ವಿಚಾರವನ್ನು ನೀವು ಹೇಳಿದ್ರಿ.
ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಎಸ್ ಸಿ ಮಹದೇವಪ್ಪ ಅವರು ಹೇಳಿದ್ದನ್ನು ತಾವು ಗಮನಿಸಿದಿರಿ ಅಂತ ಅನ್ಕೋತೀನಿ. ಅವರು ಯಾವ ರೀತಿ ಹೇಳಿದರು ಅಂತಂದರೆ, ಈ KRS ಡ್ಯಾಮ್ಗೆ ಅರಸರಿಗಿಂತ ಹೆಚ್ಚಿನದಾಗಿ ಅಥವಾ ಅರಸರಿಗಿಂತ ಪೂರ್ವದಲ್ಲಿ ಟಿಪ್ಪು ಸುಲ್ತಾನ್ ಇದಕ್ಕೆ ಅಡಿಗಲ್ ಹಾಕಿದಂಥವ್ರು, ಅವರು ಕನಸು ಕಂಡಂಥವ್ರು ಇಲ್ಲಿ ಅಣೆಕಟ್ಟು ಆಗಬೇಕು ಅಂತ ಹೇಳಿ. ಅವರು ಒಂದು ರೀತಿ ಯಾವ ರೀತಿ ಇತ್ತು ಅಂತಂದರೆ ಅವ್ರ ಹೇಳಿಕೆ, ಅರಸರದ್ದೇನಲ್ಲಪ್ಪ ಇದು, ಟಿಪ್ಪು ಸುಲ್ತಾನ್ ಇದನ್ನು ಮಾಡಿದ್ದು ಅಂತ ಹೇಳಿ, ಆ ರೀತಿಯ ಚರ್ಚೆಗಳು. ಈ ಸಾಕಷ್ಟು ಜನ ನಾನು ಇತ್ತೀಚೆಗೆ ನೋಡ್ತಾ ಇದ್ದೇನೆ, ಕೆಲವು ಪ್ರಗತಿಪರರು ಇವರೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣ್ಯ ವ್ಯಕ್ತಿಗಳು ಏನು ಸಾಧನೆ ಮಾಡಿದ್ದಾರೆ ಬೇರೆ ಬೇರೆ ಅವರೆಲ್ಲರೂ ಇದನ್ನು ಹೇಳೋದನ್ನು ನಾನು ಕೂಡ ನೋಡಿದ್ದೇನೆ. ಇದು ಸ್ವಲ್ಪ ಸತ್ಯಕ್ಕೆ ದೂರವಾದಂಥ ವಿಚಾರ. ಇಲ್ಲಿ ನಾವು ಟಿಪ್ಪು ಸುಲ್ತಾನ್ ಬಗ್ಗೆನೂ ನಾವು ಮಾತಾಡಬೇಕಾಗುತ್ತೆ. ಟಿಪ್ಪು ಸುಲ್ತಾನ್ ಹುಟ್ಟೋದು 1750 ನವಂಬರ್ 10ನೇ ತಾರೀಕು. ಅವರು ಯುದ್ಧಭೂಮಿನಲ್ಲಿ ಹುತಾತ್ಮರಾಗೋದು 1799 ಮೇ 4. ಅದಕ್ಕೆ ಮೊದಲು ಅವರ ತಂದೆ ಹೈದರಾಲಿ ಅವರು 1761ರಲ್ಲಿ ಮೈಸೂರು ಸಂಸ್ಥಾನವನ್ನು ತಮ್ಮ ವಶಕ್ಕೆ ತಗೊಳ್ತಾರೆ. ಅದ್ರ ಬಗ್ಗೆ ಕಾಂಟ್ರವರ್ಸಿನೂ ಇದೆ, ಅದು ಬಿಡಿ, ಅದನ್ನು ನಾವು ಬೇರೆ ಎಲ್ಲೋ ಹೊಟ್ಟೋಗುತ್ತೆ. 1761ರಿಂದ 1782ರವರೆಗೆ ಹೈದರಾಲಿ ಈ ರಾಜ್ಯವನ್ನು ಸರ್ವಾಧಿಕಾರಿಯಾಗಿ ಆಳ್ವಿಕೆ ಮಾಡ್ತಾರೆ. ಸರ್ವಾಧಿಕಾರಿ ಆಳ್ವಿಕೆ ಮಾಡ್ತಾರೆ ಹೈದರಾಲಿ. ಒಂದು ರೀತಿಯಲ್ಲಿ ಬೃಹತ್ ಕರ್ನಾಟಕ ಏನಾದರೂ ರೂಪುಗೊಳ್ಳೋದಕ್ಕೆ ಮೂಲ ಕಾರಣ ಹೈದರಾಲಿ ಅಂತ ಹೇಳ್ಬೋದು. ಎಲ್ಲ ಬೇರೆ ಬೇರೆ ಪಾಳ್ಯಗಾರನೆಲ್ಲ ಯುದ್ಧದಲ್ಲಿ ಸೋಲಿಸಿ ತಮಿಳುನಾಡಿನ ಒಂದಷ್ಟು ಭಾಗ, ಆಂಧ್ರದ ಒಂದಷ್ಟು ಭಾಗ ಎಲ್ಲವನ್ನು ಗೆದ್ದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಒಂದು ರಾಜ್ಯವನ್ನು ಕಟ್ತಾರೆ ಹೈದರಾಲಿ. ಈ ಟಿಪ್ಪು ಸುಲ್ತಾನ್ ಹೈದರಾಲಿ ಮೂಲ ಕನ್ನಡದವರೇ? ಅವರ ಸುಮಾರು 7 ತಲೆಮಾರುಗಳಿಂದ ನಮಗೆ ದಾಖಲೆಗಳು ಸಿಗುತ್ತೆ. ಅದರ ಪ್ರಕಾರ ಹೋದರೆ ಅಜ್ಮೀರಿಂದ ಅವರು ನಮ್ಮ ಆದಿಲ್ ಶಾಹಿಗಳ ಸೈನ್ಯಕ್ಕೆ ಬರ್ತಾರೆ. ಆದಿಲ್ ಶಾಹಿಗಳ ಸೈನ್ಯದಿಂದ 5 ತಲೆಮಾರಿನ ಲಿಸ್ಟ್ ಸಿಗುತ್ತೆ. ಅಂದರೆ ಆದಿಲ್ ಶಾಹಿಗಳ ರಾಜ್ಯ ಯಾವುದು? ಬಿಜಾಪುರ. ಬಿಜಾಪುರ ಯಾವುದು? ಕರ್ನಾಟಕ ಒಂದು ಭಾಗ. ಹೀಗಾಗಿ ಬಿಜಾಪುರದಲ್ಲಿ ಅವರು ಹುಟ್ಟಿದ್ರು. ಇವರು 5ನೇ ತಲೆಮಾರು ಅಂದರೆ ಇವರು ಕನ್ನಡಿಗರೇ ಆಗ್ತಾರೆ. ಅಲ್ಲಿಂದ ಅವರು ಮತ್ತೆ ಮೈಸೂರು ಅರಸರ ಸೈನ್ಯದಲ್ಲಿ ಸೇರ್ಕೊಳ್ತಾರೆ. ಇಲ್ಲಿ ಸೇರಿಕೊಂಡು ಆಮೇಲೆ ಅವರು ಹಂತ ಹಂತವಾಗಿ ಹುದ್ದೆಗಳನ್ನ ಪಡ್ಕೊಂಡು ಖಾನು ಬೇರೆ ಬೇರೆ ಹುದ್ದೆಗಳಿದ್ದಾವೆ. ಹೈದರಾಲಿ ಪೂರ್ವಜರು ಮೈಸೂರು ಸಂಸ್ಥಾನದಲ್ಲಿ ಸೇರಿಕೊಂಡಿದ್ದ ಸೇನೆಯಲ್ಲಿ? ಇಲ್ಲ, ಹೈದರಾಲಿಯ ದೊಡ್ಡಪ್ಪ ಒಬ್ಬರು ಸೇರ್ಕೊಂಡಿರ್ತಾರೆ, ಅವರ ದೊಡ್ಡಪ್ಪನ ಮಗ ಒಬ್ಬರು ಸೇರ್ಕೊಂಡಿರ್ತಾರೆ. ಟಿಪ್ಪು ಸುಲ್ತಾನರ ಪೂರ್ವಜರ ಇತಿಹಾಸ, ಮೆಕ್ಕಾಯಿಂದ ಅವರು ಅಜ್ಮೀರಿಗೆ ಬಂದರು ಅಂತ ಇದೆ. ಅಜ್ಮೀರಿಂದ ಬಿಜಾಪುರದ ಆದಿಲ್ ಶಾಹಿಗಳ ಸೈನ್ಯಕ್ಕೆ ಬಂದರು ಅಂತ ಇದೆ. ಬಿಜಾಪುರದ ಆದಿಲ್ ಶಾಹಿಗಳ ಸೈನ್ಯದಿಂದ ಕೋಲಾರದಲ್ಲಿ ಮಹಮ್ಮದ್ ಅಲಿ ಅಂತ ಹೈದರಾಲಿ ಅವರ ತಾತ, ಅವರು ರೈತರಾಗಿದ್ದರು ಅಂತೇಳಿ, ಅವ್ರ ಮಗ ಫತೇ ಮಹಮ್ಮದ್ ಅಂತ. ಆ ಫತೇ ಮಹಮ್ಮದ್ ಮಗನೇ ಹೈದರಾಲಿ. ಹೀಗಾಗಿ ಹೈದರಾಲಿ ತನ್ನ ಮಗ ಟಿಪ್ಪು ಸುಲ್ತಾನ್ಗೆ, ಟಿಪ್ಪು ಸುಲ್ತಾನ್ ಮೂಲ ಹುಟ್ಟಿದ ಹೆಸರು ಟಿಪ್ಪು ಸುಲ್ತಾನ್ ಅಂತ ಅಲ್ಲ, ಫತೇ ಮಹಮ್ಮದ್ ಅಂತೇಳಿ. ಸೊ ಹೀಗಾಗಿ ಒಂದು 4-5 ತಲೆಮಾರು ಇವರು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಂಥವ್ರು. ಈ ಅರ್ಥದಲ್ಲಿ ತೊಗೊಂಡಾಗ ಅವ್ರು ಕನ್ನಡಿಗರೇ ಆಗ್ತಾರೆ, ಈ ನಾಡಿನವರೇ ಆಗ್ತಾರೆ. ಯಾಕೆಂದರೆ ಅವ್ರ ಪೂರ್ವಿಕರ ಹುಡ್ಕೊಂಡೋದ್ರೆ ಎಲ್ಲೆಲ್ಲೋ ಹೊರಬಿಡುತ್ತೆ. ಈ KRS ಡ್ಯಾಮ್ಗೆ ಟಿಪ್ಪು ಸುಲ್ತಾನ್ ಲಿಂಕ್ ಹೇಗೆ ಅಂತ? KRS ಡ್ಯಾಮ್ಗೂ ಟಿಪ್ಪು ಸುಲ್ತಾನ್, ಇವತ್ತಿನ ಆಧುನಿಕ KRS ಡ್ಯಾಮ್ಗೂ ಟಿಪ್ಪು ಸುಲ್ತಾನ್ಗೂ ಯಾವುದೇ ರೀತಿಯ ತಾಂತ್ರಿಕವಾದಂಥ ಕಾನೂನಾತ್ಮಕವಾದಂಥ ಸಂಬಂಧ ಇಲ್ಲ. 1761ರಲ್ಲಿ ಹೈದರಾಲಿ ಈ ಮೈಸೂರು ಪ್ರಾಂತ್ಯದ ಸರ್ವಾಧಿಕಾರಿ ಆಗ್ತಾರೆ. 1761ರಲ್ಲಿ ಮೈಸೂರು. ಈ ಇಸ್ವಿಗಳನ್ನ ಮತ್ತು ಇತಿಹಾಸವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. 1761ರಲ್ಲಿ ಹೈದರಾಲಿ ಮೈಸೂರಿನ ನಿರ್ವಿವಾದ ಸರ್ವಾಧಿಕಾರಿ ಆದರು ಅಂತ ಇದೆ. ನವಾಬರು ಅಲ್ಲ, ಸುಲ್ತಾನರು ಅಲ್ಲ, ರಾಜರು ಅಲ್ಲ, ಚಕ್ರವರ್ತಿನೂ ಅಲ್ಲ, ಸರ್ವಾಧಿಕಾರಿ ಆದರು ಅಂತ. ಇಡೀ ಮೈಸೂರು ಸಂಸ್ಥಾನದ ಆಡಳಿತ ಅವ್ರ ಕೈಗೆ ಸಿಕ್ಕಿರುತ್ತೆ 1761ರಿಂದ 1782ರವರೆಗೆ. ಅವಾಗ ಮೈಸೂರಿನ ಅರಸರನ್ನು ಅವರು ಗೃಹಬಂಧನದಲ್ಲಿಟ್ಟಿದ್ರು. ಮತ್ತು ಅದಕ್ಕೆ ಹಿಂದೆ ಹೋದರೆ 1755ರಲ್ಲಿ ಮೈಸೂರಿನ ಅರಸರನ್ನ ಮೊದಲು ಬಂಧನಕ್ಕೆ ಒಳಪಡಿಸೋದೆ ಮೈಸೂರು ರಾಜರ ಸೋದರ ಮಾವಂದರು ದೇವರಾಜಯ್ಯ, ನಂಜರಾಜಯ್ಯ, ಕಳಲೆ ನಂಜರಾಜಯ್ಯ ಅಂತೇಳಿ 3 ಜನ ದಳವಾಯಿಗಳು ತಮ್ಮ ಅಕ್ಕನ ಮಕ್ಕಳಾದಂಥ ಮೈಸೂರಿನ ರಾಜರನ್ನು, ಕೃಷ್ಣರಾಜ ಒಡೆಯರ್ ಮೊದಲನೇವ್ರನ್ನ ಗೃಹಬಂಧನದಲ್ಲಿಟ್ಟು ಅಧಿಕಾರ ಚಲಾವಣೆ ಮಾಡ್ತಾ ಇರ್ತಾರೆ. ಅವರಿಂದ ಅಧಿಕಾರವನ್ನು ಹೈದರಾಲಿ ಕಿತ್ಕೊಂಡು ಅವರೇನು ಮೈಸೂರಿನ ರಾಜ ಮತ್ತು ರಾಣಿಯನ್ನು ಗೃಹಬಂಧನದಲ್ಲಿರ್ತಾರೋ ಅದೇ ಗೃಹಬಂಧನವನ್ನು ಹೈದರಾಲಿ ಮುಂದುವರಿಸ್ತಾರೆ. 1761ರಲ್ಲಿ ಇವರು ಸಂಪೂರ್ಣ ನಾನೇ ಇದರ ಸರ್ವಾಧಿಕಾರಿ ಅಂತೇಳಿ ಅಧಿಕಾರ ತೊಗೊಂಡ್ಬಿಡ್ತಾರೆ. ಅಲ್ಲಿ ಮಹಾರಾಣಿ ಅವ್ರ ಪಾಡ್ಗೆ ಅವರು ರಾಜ ಮತ್ತು ರಾಣಿ ಗೃಹಬಂಧನದಲ್ಲಿರ್ತಾರೆ. ಈ 3 ಜನ ದಳವಾಯಿಗಳಿರ್ತಾರಲ್ಲ, ಅದ್ರಲ್ಲಿ ಒಬ್ಬ ತೀರೋಗ್ಬಿಡ್ತಾರೆ, ಇನ್ನಿಬ್ಬರು ವಾಪಸ್ ಹೊರಟೋಗ್ತಾರೆ. ಒಬ್ಬರು ಶಿವನ ಧ್ಯಾನ ತೊಗೊಂಡು ಸನ್ಯಾಸಿ ಆಗಿಬಿಡ್ತಾರೆ, ಇನ್ನೊಬ್ರು ಒಂದು ಇಂಟರಪ್ಟ್. ಈಗ 1761ರಲ್ಲಿ ಹೈದರಾಲಿ ಸಂಪೂರ್ಣ ರಾಜ್ಯವನ್ನು ತನ್ನ ತೆಕ್ಕೆಗೆ ತಗೊಂಡಾಗ, ಈ ಕಡೆ ನೀವು ಆಗಲೇ ಹೇಳ್ತಾ ಇದ್ದೀರಿ ನೋಡಿ, ಕಿತ್ತೂರು ಕರ್ನಾಟಕ ಮತ್ತು ಈ ಕಡೆ ಹೈದರಾಬಾದ್ ಕರ್ನಾಟಕ ನಿಜಾಮರಿಗೆ ಪೇಶ್ವರಿಗೆ ಕೊಟ್ಟಿದ್ದು ಅವಾಗಲೇ ಕೊಟ್ಟಾಗಿತ್ತು? ಇಲ್ಲ 1761ರಲ್ಲಿ ಹೈದರಾಲಿ ಮೈಸೂರಿನ ತನ್ನ ವಶಕ್ಕೆ ತಗೊಂಡಾಗ ಇದೊಂದು ಸಣ್ಣ ಪ್ರಾಂತ್ಯ.
ಆಗ ಚಿತ್ರದುರ್ಗದ ಮದಕರಿ ನಾಯಕರು ಬೇರೆ ಬೇರೆ ಅಲ್ಲೆಲ್ಲ ಯಾರಿದ್ರು ಸರ್ ಹಂಗ್ರೆ ಅಲ್ಲೆಲ್ಲ ಬೇರೆ ಬೇರೆ ಸ್ಥಳೀಯರಿದ್ರು. ಓಕೆ. ಸಾವನೂರಿನ ನವಾಬ ಇರ್ಬೋದು, ಆದಿಲ್ ಶಾಹಿಗಳ ವಂಶಸ್ಥರು ಇರ್ಬೋದು, ಈ ಕಡೆ ಬಂದುಬಿಟ್ರೆ ನಿಜಾಮನ ವಂಶಸ್ಥರು, ಬೇರೆ ಬೇರೆಯವರೆಲ್ಲ ಸ್ಥಳೀಯವಾಗಿದ್ದರು. ಇವರನ್ನೆಲ್ಲ ಬಹುತೇಕ ಅಪ್ ಟು ಬಾದಾಮಿ ಹೈದರಾಲಿ ದಂಡೆತ್ತೋಗಿ ಎಲ್ಲ ಇವರನ್ನು ಗೆದ್ಕೊಂಬಂದರು ಅಂತ ದಾಖಲೆ ಹೇಳುತ್ತೆ. ಈ ಕಡೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಈ ಎಲ್ಲ ಬಾದಾಮಿವರೆಗೂ ಎಲ್ಲ ಪ್ರಾಂತ್ಯಗಳನ್ನು, ಆಮೇಲೆ ಆಂಧ್ರ ಪ್ರದೇಶದ ಗುತ್ತಿ ಅನ್ನುವಂಥ ಊರಿರ್ಬೋದು, ಇವೆಲ್ಲವನ್ನ ಗೆದ್ಕೊಂಡು ಆಮೇಲೆ ತಮಿಳುನಾಡಿನ ಬಹುತೇಕ ಡೆಂಕಟಿಕೋಟೆ ಇಲ್ಲಿವರೆಗೂ ಯಾವುದಾದ್ರು ಒಂದು ನೀರಿಲ್ದಿರೋ ಊರಿದೆ ತಮಿಳುನಾಡಿನಲ್ಲಿ, ದಿಂಡಿಗಲ್ ಪ್ರಾಂತ್ಯದವರೆಗೆ, ಅಂದರೆ ಬಹುತೇಕ ತಮಿಳುನಾಡಿನ ಅರ್ಧ ಭಾಗ, ಆಂಧ್ರದ ಕಾಲು ಭಾಗ, ನಮ್ಮ ಉತ್ತರ ಕರ್ನಾಟಕದ ಅಪ್ ಟು ಬಾದಾಮಿಯವರೆಗೆ ಎಲ್ಲ ಪ್ರಾಂತ್ಯವನ್ನು ಹೈದರಾಲಿ ಕಾಲದಲ್ಲಿ ಮೈಸೂರಿಗೆ ಸೇರಿಸಿದ್ರು ಯುದ್ಧ ಮಾಡಿ. ಅದರಲ್ಲಿ ಭಾಳ ಫೇಮಸ್ಸು 1773ನಲ್ಲ 1776 ಚಿತ್ರದುರ್ಗದ ಮದಕರಿ ನಾಯಕನ ಜೊತೆ ಯುದ್ಧ ಆಗಿದ್ದು. ಇವನ್ನೆಲ್ಲರನ್ನೂ ಸೋಲಿಸಿ ಈ ಮೈಸೂರು ಪ್ರಾಂತ್ಯಕ್ಕೆ ಸೇರಿಸಿ, ಜೊತೆಗೆ ಕೇರಳದ ವಯನಾಡು ಪ್ರದೇಶ ಅಂತ ನಾವೇನು ಕರಿತೀವಿ, ಮಲಬಾರ್ ಪ್ರಾಂತ್ಯ ಅಂತ ಏನಿದೆ, ಅದನ್ನು ಗೆಲ್ಲಬೇಕು ಅಂತ ಯೋಜನೆ ಹಾಕ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಅವರು ಆಂಧ್ರದ ಚಿತ್ತೂರು ಮೇಲೆ ದಂಡೆತ್ತೋಗಿರ್ತಾರೆ, ಚಿತ್ತೂರನ್ನು ಗೆದ್ಕೋಬೇಕು ಅಂತ. ಹೈದರಾಲಿ 1782 ಡಿಸೆಂಬರ್ 6ನೇ ತಾರೀಕು ಅಲ್ಲಿ ತೀರೋದ್ರು. ಆ ಯುದ್ಧ ಮಾಡುವಾಗ ಅಥವಾ ಆ ಪ್ರಾಂತ್ಯವನ್ನು ಗೆದ್ಕೋಬೇಕು ಅಂತ ಯುದ್ಧ ಘೋಷಣೆ ಮಾಡಿದ್ದಾಗ ಅಲ್ಲಿ ಹೋಗಿದ್ದಾಗ ಇವರು ಬೆನ್ನುಪಣಿ ರೋಗ ಅಂತ ಕರಿತೀವಿ, ಬ್ಯಾಕ್ ಬೋನ್ ಕ್ಯಾನ್ಸರ್ ಅಂತೇಳಿ, ಅದು ರೋಗ ಬಂದು ಅವರಲ್ಲಿ ತೀರ್ಕೊಂಡ್ಬಿಡ್ತಾರೆ. ಯಾರು? ಹೈದರಾಲಿ 1782 ಡಿಸೆಂಬರ್ 6 ಚಿತ್ತೂರು, ಆಂಧ್ರದ ಚಿತ್ತೂರು. ಸೊ ಅಲ್ಲಿಂದ ಡೆಡ್ ಬಾಡಿಯನ್ನು ತಂದು ಕೋಲಾರದಲ್ಲಿ ಸ್ವಲ್ಪ ದಿನ ದಫನ್ ಮಾಡಿರ್ತಾರೆ. ಕೋಲಾರ ಆದಮೇಲೆ ಒಂದು 2 ತಿಂಗಳು 3 ತಿಂಗಳು ಆದಮೇಲೆ ಮತ್ತೆ ಆ ಡೆಡ್ ಬಾಡಿ ಅವಶೇಷಗಳನ್ನೆಲ್ಲ ತೊಗೊಂಡು ಇವತ್ತಿನ ಶ್ರೀರಂಗಪಟ್ಟಣದಲ್ಲಿ ಗಂಜಾಮ್ ಅಂತ ಏನಿದೆಯೋ ಟಿಪ್ಪು ಸುಲ್ತಾನ್ ಸಮಾಧಿ ಸ್ಥಳ ಅಂತೀವಿ, ಅಲ್ಲಿ ತಂದು ಸಮಾಧಿ ಮಾಡ್ತಾರೆ. ಅಂದರೆ 1782ವರೆಗೆ ಹೈದರಾಲಿ ವರ್ಷದಲ್ಲಿ ಮೈಸೂರು ಸಂಸ್ಥಾನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ಅದಾದಮೇಲೆ ತಂದೆ ತೀರ್ಕೊಂಡಾಗ ಆ ಸ್ಥಾನಕ್ಕೆ ಟಿಪ್ಪು ಸುಲ್ತಾನ್ನ ಪೂರ್ಣಯ್ಯ, ಹರಿಸಿಂಗು, ಬೇರೆ ಬೇರೆಯವರೆಲ್ಲ ಸೇರಿಕೊಂಡು ಮಹಮ್ಮದ್ ಅಲಿ ಅಂತೇಳಿ ಇವರೆಲ್ಲ ಸೇರಿ ಟಿಪ್ಪು ಸುಲ್ತಾನ್ ಅವ್ರನ್ನ ಆ ಸ್ಥಾನಕ್ಕೆ ತರ್ತಾರೆ. ಮೊಹಮ್ಮದ್ ಅಲಿ ಅಂತ ಒಬ್ಬ ಇರ್ತಾರೆ, ಪೂರ್ಣಯ್ಯ ಇರ್ತಾರೆ, ಆಮೇಲೆ ಹರಿಸಿಂಗ್ ಅಂತೇಳಿ ಬೇರೆ ಬೇರೆಯವರೆಲ್ಲರೂ ಇರ್ತಾರೆ. ಅವರೆಲ್ಲರೂ ಸೇರಿ ಹೈದರಾಲಿ ಜಾಗಕ್ಕೆ ಅವ್ರ ಮಗ ಟಿಪ್ಪು ಸುಲ್ತಾನೇ ಬರಲಿ ಅಂತ. ಈ ಟಿಪ್ಪು ಸುಲ್ತಾನ್ ಟಿಪ್ಪು ಆಗೋಕ್ಕಿಂತ ಮುಂಚೆ ಮೊಹಮ್ಮದ್ ಆಗಿದ್ದಲ್ವಾ, ಫತೇ ಮೊಹಮ್ಮದ್ ಅಂತ ಕರೀತಾ ಇದ್ರು. ಸೊ ಹೀಗಾಗಿ ಅವ್ರನ್ನ ಆ ಸ್ಥಾನಕ್ಕೆ ತರ್ತಾರೆ. ಇವರು 1782 ಡಿಸೆಂಬರ್ 20ನೇ ತಾರೀಕಿಂದ ಈ ರಾಜ್ಯದ ಚುಕ್ಕಾಣಿಯನ್ನು ಸರ್ವಾಧಿಕಾರಿಯಾಗಿ ಮುಂದುವರಿಸ್ತಾರೆ. ಮೈಸೂರಿನ ರಾಜವಂಶದಲ್ಲಿ ಕೆಲವರು ಹಂಗೆ ತೀರೋಗಿರ್ತಾರೆ, ಅವ್ರ ಜಾಗಕ್ಕೆ ಇನ್ನೊಬ್ಬರನ್ನ ದತ್ತು ತೊಗೊಳಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಹೈದರಾಲಿ 5-6 ಜನ ದತ್ತುಗಳು ಬಂದಿರ್ತಾರೆ. 1761 1799ವರೆಗೂ ಆ